ಸ್ನೇಹಿತರೆ, ನಾಳೆ ಅಂದರೆ 16ನೇ ತಾರೀಕು ಅಕ್ಸಾ ಸಂಘಟನೆಯವರು ಫ್ರೀಡಂ ಪಾರ್ಕ್ನಲ್ಲಿ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ KPSCಯ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಾನು ಈ ವಿಡಿಯೋದ ಆರಂಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದ ಸ್ಪರ್ಧಾರ್ಥಿಗಳಲ್ಲಿ ಇದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ವರ್ಸಸ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಅಲ್ಲ. ಇದು ಕನ್ನಡ ವರ್ಸಸ್ ಇಂಗ್ಲೀಷ್ ಕೂಡ ಅಲ್ಲ. ತಾವುಗಳು ಸ್ವಲ್ಪ ಜನ ಒಂದು ಗುಂಪನ್ನು ಕಟ್ಟಿಕೊಂಡು ನೀವೇ ಒಂದು ಡಿಸ್ಕಸ್ ಮಾಡಿ ಕೊನೆಗೆ ನೀವೇ ಹೇಳ್ತೀರ ಏನಂತ, ಸ್ವಲ್ಪ ತಪ್ಪುಗಳಾಗಿದೆ ಅಂತ ಕೊನೆಗೆ ನೀವೇ ಒಪ್ಕೊತೀರ. ನಾವು KPSCಗೆ ಸಪೋರ್ಟ್ ಮಾಡ್ತಿಲ್ಲ, ಅವರು ತಪ್ಪುಗಳನ್ನು ಮಾಡಿದ್ದಾರೆ, ಅವರು ಆ ರೀತಿ ಮಾಡಬಾರ್ದು ಅಂತ ನೀವೇ ಒಪ್ಕೋತೀರ. ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ನೀವೇ ಒಪ್ಕೊಂಡಿದ್ದೀರಾ. ಅಂದರೆ ತಪ್ಪು ಮಾಡಿದೆ ಅಂತ ನೀವು ಒಪ್ಕೋತಾ ಇದ್ದೀರಾ ಅಂತಂದರೆ ಆ ತಪ್ಪದನ್ನ ಪ್ರತಿಭಟನೆ ಮಾಡೋದಕ್ಕೋಸ್ಕರನೇ 16ನೇ ತಾರೀಕು ಆಗ್ತಾ ಇರತಕ್ಕಂಥ ಒಂದು ಬೃಹತ್ ಪ್ರತಿಭಟನೆ. ನಿಮಗೆ ಅದು ಸಣ್ಣ ತಪ್ಪು, ಆದರೆ ಆ ಒಂದು ಸಣ್ಣ ತಪ್ಪು ತುಂಬ ಜನಕ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಇಲ್ಲಿ ಎಲ್ಲರಿಗೂ ಗ್ರೇಸ್ ಅಂಕಗಳನ್ನು ಕೊಡಲಿಕ್ಕೂ ಆಗಲ್ಲ. KPSC ಯಾವುದೊಂದು ಸಣ್ಣ ಸಂಸ್ಥೆ ಅಲ್ಲ, ಅದೊಂದು ದೊಡ್ಡ ಸಂಸ್ಥೆ, ಅದೊಂದು ಸಂವಿಧಾನಾತ್ಮಕ ಸಂಸ್ಥೆ. ಅಂಥ ಸಂಸ್ಥೆಯಿಂದ KPSCಗೆ ಆದಂತಹ ಅವಮಾನ, ಅಂಥ ಸಂಸ್ಥೆಯಿಂದ ಕನ್ನಡಕ್ಕೆ ಆದಂಥ ಅವಮಾನವನ್ನು ಯಾರು ಕೂಡ ಸಹಿಸ್ಕೋಬಾರ್ದು. ನೀವು ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳ್ತೀರಾ, ಎರೆಹುಳಗೆ ಮಣ್ಣುಳ ಅಂತ ಕೊಟ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗುತ್ತೆ, ನಮ್ಮ ಕಡೆ ಎಲ್ಲ ಮಣ್ಣುಳ ಅಂತಲೇ ಕರೆಯೋದು ಅಂತ ಹೇಳಿದ್ದೀರಾ. ನಾನು ನಿಜಕ್ಕೆ ಹೇಳ್ತೀನಿ, ನಾನು ಕರ್ನಾಟಕದ ಮೈಸೂರು ಜಿಲ್ಲೆ, ಮಂಡ್ಯ, ತುಮಕೂರು, ದಾವಣಗೆರೆ ಮತ್ತು ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಓದಿದ್ದೀನಿ. ಈಗ ಬೆಂಗಳೂರಲ್ಲಿ ಕೋಚಿಂಗನ್ನು ಕೂಡ ತಗೊಳ್ತಾ ಇದ್ದೀನಿ. ಇಷ್ಟು ಜಿಲ್ಲೆಗಳಲ್ಲಿ ನಾನು ಓದಿದ್ರು ಕೂಡ ಈ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲಿಯೂ ಮಣ್ಣುಳ ಅಂತ ಬಳಕೆ ಮಾಡಿರೋದು ನನಗೆ ನಿಜಕ್ಕೂ ಗೊತ್ತಿಲ್ಲ. KPSC ತಪ್ಪು ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೆ, ಎರೆಹುಳ ಬದಲು ಮಣ್ಣುಳ ಅಂತ ಕೊಟ್ಟಿದೆ. ಇದೊಂದು ತಪ್ಪು ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನೀವು ಹೇಳಿದ್ಮೇಲೆ ಗೊತ್ತಾಗ್ತಾ ಇರೋದು ಎರೆಹುಳಗೆ ಮಣ್ಣುಳ ಅಂತಾರೆ ಅಂತ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಎರೆಹುಳಗೆ ಮಣ್ಣುಳ ಅಂತ ಅಂತಾರೆ ಅಂತ. ಆಯಿತು, ಒಪ್ಕೋತೀನಿ, ಎರೆಹುಳಗೆ ಮಣ್ಣುಳ ಅಂತಾನೆ ಅಂತಾರೆ ಅಂತ. ಮಣ್ಣಿನಲ್ಲಿ ಕೇವಲ ಎರೆಹುಳ ಮಾತ್ರ ಇರುತ್ತೇನ್ರಿ? ಮಣ್ಣಿನಲ್ಲಿ ಹಲವಾರು ಹುಳಗಳಿರ್ತವೆ. ಎರೆಹುಳಗೆ ಯಾಕೆ ಮಣ್ಣಿನ ಹುಳ ಅಂತ ಕರಿಬೇಕು ಅಲ್ವಾ? KPSC ಗ್ರಾಂಥಿಕ ಭಾಷೆಯನ್ನು ಫಾಲೋ ಮಾಡಬೇಕು ಹೊರತು ಗ್ರಾಮ್ಯ ಭಾಷೆಗಳನ್ನಲ್ಲ, ಗ್ರಾಮೀಣ ಭಾಷೆಯನ್ನೆಲ್ಲ ಅವ್ರು ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು. ಮಂಗಳೂರಿನ ಕಡೆ ಒಂದು ತುಳು ಭಾಷೆಯ ಪ್ರಭಾವ ಇರುತ್ತೆ. ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತಕ್ಕಂಥ ಭಾಷೆಯ ರೀತಿ ಬೇರೆ, ದಕ್ಷಿಣ ಕರ್ನಾಟಕದಲ್ಲಿ ಮಾತಾಡ್ತಕ್ಕಂಥ ಭಾಷೆಯ ರೀತಿ ಬೇರೆ, ಇನ್ನು ಪೂರ್ವ ಕರ್ನಾಟಕ, ಈ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಇಲ್ಲಿ ಮಾತಾಡ್ತಕ್ಕಂಥ ರೀತಿನೇ ಬೇರೆ. ಇನ್ನು ಈಶಾನ್ಯ ಕರ್ನಾಟಕದಲ್ಲಿ ಹೆಚ್ಚಿಗೆ ಭಾಗದ ಒಂದು ಕರ್ನಾಟಕದಲ್ಲಿ ಮಾತಾಡ್ತಕ್ಕಂಥ ರೀತಿನೇ ಬೇರೆ. ಹಂಗಂತ ಆ ಎಲ್ಲ ಭಾಗಗಳ, ಎಲ್ಲ ರೀಜನ್ಗಳ ಒಂದು ಅರ್ಥಗಳನ್ನು ಪ್ರತಿಯೊಬ್ಬರು ಓದಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತಾನೆ ಇರೋದು ಗ್ರಾಂಥಿಕ ಭಾಷೆ. KPSC ಅದನ್ನು ಫಾಲೋ ಮಾಡಬೇಕು. ಓಕೆ, ಎಲ್ಲರಿಗೂ ಅವರು ಒಪಿನಿಯನ್ ತಿಳಿಸ್ತಕ್ಕಂಥ ಹಕ್ಕು ಇದೆ, ಪ್ರತಿಭಟನೆ ಆಗ್ತಾ ಇದೆ. ಇದರ ಉದ್ದೇಶ ಕೇವಲ ಮರುಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಮಾತ್ರವಲ್ಲ. KS ಮರುಪರೀಕ್ಷೆಯನ್ನು ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು KSನ ಮರುಪರೀಕ್ಷೆ. CTI, ಲೆಕ್ಕಪತ್ರ ಇಲಾಖೆಯಲ್ಲಿನ ಅಸಿಸ್ಟೆಂಟ್ಗಳು, ಅಕೌಂಟ್ ಅಸಿಸ್ಟೆಂಟ್ಗಳು, ಜೊತೆಗೆ ಕೋಆಪರೇಟಿವ್ ಇನ್ಸ್ಪೆಕ್ಟರ್, ಹೀಗೆ ಹಲವಾರು ಹುದ್ದೆಗಳ ಒಂದು ಆಯ್ಕೆ ಪಟ್ಟಿ ಇನ್ನೂ ಪೆಂಡಿಂಗಲ್ಲಿದೆ. ಅದರ ಜೊತೆಗೆ HK ವೃಂದದ PDO ಹುದ್ದೆ, ಅದನ್ನು ಕೂಡ ಮರುಪರೀಕ್ಷೆಗೆ ಇವರು ಆಗ್ರಹ ಮಾಡ್ತಿದ್ದಾರೆ. ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡಿದ್ದಾರೆ. ಸೊ ನಾನು ಈ ಮೂಲಕ ಅಕ್ಸಾ ಸಂಘಟನೆಗೆ ಈ ವಿಡಿಯೋ ಮೂಲಕ ನಾನು ನಿಮಗೆ ಏನು ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಆ ಒಂದು ಅಜೆಂಡಾದಲ್ಲಿ ಯಾವ ರೀತಿ KEಯ ಅಂಕಪಟ್ಟಿಯನ್ನು ರಿಲೀಸ್ ಮಾಡುತ್ತೋ ಅದೇ ರೀತಿ KPSC ಕೂಡ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹುದ್ದೆಗೂ ಕೂಡ ಪ್ರತಿ ಅಭ್ಯರ್ಥಿಯ ಅಂಕಪಟ್ಟಿಯನ್ನು ರಿಲೀಸ್ ಮಾಡಬೇಕು. ಈ ರೀತಿಯ ಕ್ರಮವನ್ನು ಕೂಡ KPSC ಫಾಲೋ ಮಾಡಬೇಕು. ಅದನ್ನು ಕೂಡ ನೀವು ಆಗ್ರಹ ಮಾಡಬೇಕು. ಉದಾಹರಣೆಗೆ, ಯಾವುದೇ ಒಂದು ಹುದ್ದೆಗೆ ಎಕ್ಸಾಮನ್ನು KEA ನಡೆಸಿಕೊಟ್ಟಾಗ ಅವರು ಮೊದಲಿಗೆ ಒಂದು ಕೀ ಆನ್ಸರನ್ನು ರಿಲೀಸ್ ಮಾಡ್ತಾರೆ. ಕೀ ಆನ್ಸರ್ ರಿಲೀಸ್ ಮಾಡಿ ಅದಕ್ಕೆ ಆಕ್ಷೇಪಣೆಗಳನ್ನು ಅವರು ಆಹ್ವಾನ ಮಾಡ್ತಾರೆ. ಆಕ್ಷೇಪಣೆ ಆಹ್ವಾನ ಮಾಡಿದ ನಂತರ ಅಂತಿಮ ಕೀ ಉತ್ತರಗಳನ್ನು ಅವರು ರಿಲೀಸ್ ಮಾಡ್ತಾರೆ. ಸೊ ಅಂತಿಮ ಕೀ ಉತ್ತರಗಳನ್ನು ರಿಲೀಸ್ ಮಾಡಿದ ಸ್ವಲ್ಪ ದಿನಕ್ಕೆ ಅವರು ಒಂದೇ ಸಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ 1:3 ಅಥವಾ 1:5
ಒಂದು ರೇಷಿಯೋನಲ್ಲಿ ಅವರು ಕರೆಯಲ್ಲ, ಅವರು ಪಟ್ಟಿಯನ್ನು ರಿಲೀಸ್ ಮಾಡಲ್ಲ. ಅದಕ್ಕಿಂತ ಮುಂಚೆ ಅಂಕಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ ಅವರು, ತಾತ್ಕಾಲಿಕ ಅಂಕಪಟ್ಟಿ ಅಂತೇಳಿ. ಪ್ರತಿಯೊಬ್ಬ ಅಭ್ಯರ್ಥಿಯ ಎಕ್ಸಾಮ್ ಬರೆದಂಥ ಪ್ರತಿಯೊಬ್ಬರ ಅಭ್ಯರ್ಥಿಯ ತಾತ್ಕಾಲಿಕ ಅಂಕಪಟ್ಟಿ ಅಂತ ಅವರು ರಿಲೀಸ್ ಮಾಡ್ತಾರೆ. ಅದಕ್ಕೂ ಕೂಡ ಅವರು ಆಕ್ಷೇಪಣೆಗಳನ್ನು ಆಹ್ವಾನ ಮಾಡ್ತಾರೆ. ನಾವು ಕೌಂಟ್ ಮಾಡಿ ಬಂದಂತಹ ಅಂಕಗಳಿಗೂ KEA ರಿಲೀಸ್ ಮಾಡಿದಂತಹ ಅಂಕಗಳಿಗೂ ವೇರಿಯೇಷನ್ ಇದ್ದರೆ ನಾವು ಅದಕ್ಕೂ ಕೂಡ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು. ಅದಾದ ನಂತರ ಅವರು ಅಂತಿಮ ಅಂಕಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ. ಅಂತಿಮ ಅಂಕಪಟ್ಟಿಯನ್ನು ರಿಲೀಸ್ ಮಾಡಿದಾಗ ಅವರು ಏನು ರೇಷಿಯೋ ಇರುತ್ತೆ ಅದರ ಮೇಲೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ಪಟ್ಟಿಯನ್ನು ರಿಲೀಸ್ ಮಾಡುವಂಥದ್ದು. ಸೊ ಇದರಿಂದ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಯಾಕಂತಂದರೆ ಆಯ್ಕೆ ಪಟ್ಟಿಯಲ್ಲಿ ಬಂದಂತಹ ಅಭ್ಯರ್ಥಿಗಳ ಅಂಕಗಳಿಗೂ ನಮ್ಮ ಅಂಕಗಳಿಗೂ ತುಂಬ ವ್ಯತ್ಯಾಸ ಇದೆ. ಅಲ್ಲಿ ಇರ್ತಕ್ಕಂಥವ್ರು ನಮಗಿನ ಹೆಚ್ಚಿನ ಸ್ಕೋರ್ ಮಾಡಿದಂಥವ್ರು ಅಥವಾ ದಾಖಲಾತಿ ಪರಿಶೀಲನೆಗೆ ರಿಲೀಸ್ ಮಾಡಿದಂತಹ 1:3 ಇರ್ತಕ್ಕಂಥ ಅಭ್ಯರ್ಥಿಗಳ ಅಂಕ ನಮ್ಮ ಅಂಕಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿ ಒಂದು ಸಮಾಧಾನ ಇರುತ್ತೆ ಸ್ಪರ್ಧಾರ್ಥಿಗಳಲ್ಲಿ. ಸೊ ಇದನ್ನು KPSC ಫಾಲೋ ಮಾಡಬೇಕು. KPSC ಅವರು ತಾತ್ಕಾಲಿಕ ಕೀ ಉತ್ತರಗಳನ್ನು ರಿಲೀಸ್ ಮಾಡಿ, ಅಂತಿಮ ಕೀ ಉತ್ತರಗಳನ್ನು ರಿಲೀಸ್ ಮಾಡಿ, ಅವರು ಕೊನೆಗೆ 1:3 ಅಥವಾ 1:5 ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದು, ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಫೈನಲ್ 1:1 ಆಯ್ಕೆ ಪಟ್ಟಿಯನ್ನು ರಿಲೀಸ್ ಮಾಡಿದಾಗ ಅವಾಗ ಅವರು ಕಟ್ ಆಫ್ ಅಂಕನ ರಿಲೀಸ್ ಮಾಡ್ತಾರೆ. ಯಾರಿಗೊತ್ತು ಅಲ್ಲಿ ಸ್ಕ್ಯಾಮ್ ಆಗಲ್ಲ ಅಂತೇಳಿ. ಕಡಿಮೆ ಇದ್ದವರಿಗೆ ಜಾಸ್ತಿ ಅಂಕ ಕೊಟ್ಟು ಅವರು ಒಂದು ಡೀಲ್ ಮಾಡ್ಕೊಂಡಿರ್ಬೋದಲ್ಲ. ಅದಕ್ಕೋಸ್ಕರ ತಾತ್ಕಾಲಿಕ ಆಯ್ಕೆ ಪಟ್ಟಿ ರಿಲೀಸ್ ಮಾಡೋಕ್ಕೂ ಮುಂಚೆ ಇವರು ಯಾವಾಗ ದಾಖಲಾತಿ ಪರಿಶೀಲನೆಗಾಗಿ 1:3 ರೇಷಿಯೋದಲ್ಲಿ ಕರೀತಾರೋ ಅದಕ್ಕೂ ಕೂಡ ಕಟ್ ಆಫ್ ಅಂಕಗಳನ್ನು ಅವರು ರಿಲೀಸ್ ಮಾಡಬೇಕು. ಅದಕ್ಕಿಂತ ಮುಂಚೆ KEA ಫಾಲೋ ಮಾಡ್ತಾ ಇರ್ತಕ್ಕಂಥ ಅಂಕಪಟ್ಟಿ, ತಾತ್ಕಾಲಿಕ ಅಂಕಪಟ್ಟಿಯನ್ನು ರಿಲೀಸ್ ಮಾಡಬೇಕು, ಅದಕ್ಕೆ ಆಕ್ಷೇಪಣೆಗಳನ್ನು ಕರಿಬೇಕು, ನಂತರ ಅಂತಿಮ ಅಂಕಪಟ್ಟಿಯನ್ನು ರಿಲೀಸ್ ಮಾಡಬೇಕು. ಇದರಿಂದ ಪ್ರತಿಯೊಬ್ಬ ಅಭ್ಯರ್ಥಿಯ ಅಂಕಗಳನ್ನು ಚೆಕ್ ಮಾಡ್ಕೋಬಹುದು. ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಸೊ ಇದು ಕೂಡ KPSC ಫಾಲೋ ಮಾಡೋ ರೀತಿ ತಾವುಗಳು ಆಗ್ರಹ ಮಾಡಬೇಕು. ಇನ್ನೂ ಹಲವಾರು ಉದ್ದೇಶಗಳನ್ನು ನೀವು ಇಟ್ಕೊಂಡಿದ್ದೀರಿ. ಉದಾಹರಣೆಗೆ ನಾನು ಈ ಮುಂಚೆ ವಿಡಿಯೋದ ಆರಂಭದಲ್ಲಿ ತಿಳಿಸಿದಂತೆ ಹಲವಾರು ಉದ್ದೇಶಗಳಿಂದ ನೀವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ನಿಮಗೆ ಎಲ್ಲ ರೀತಿಯ ಬೆಂಬಲ ಸಿಗಲಿ, ನಿಮ್ಮ ಪ್ರತಿಭಟನೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಾನು ಕೂಡ ಈ ಒಂದು ಪ್ರತಿಭಟನೆಗೆ ಭಾಗಿಯಾಗ್ತಾ ಇದ್ದೀನಿ. ಸೊ ಈ ಒಂದು ಪ್ರತಿಭಟನೆ ಯಶಸ್ವಿ ಆಗಲಿ. KS ಮರುಪರೀಕ್ಷೆ ಆಗುತ್ತೋ ಅಥವಾ ರೀನೋಟಿಫಿಕೇಶನ್ ಆಗುತ್ತೋ ಅಥವಾ ಎಲ್ಲರಿಗೂ ಮೇನ್ಸ್ ಎಕ್ಸಾಮಿನೇಷನ್ ಬರೀಲಿಕ್ಕೆ ಅವಕಾಶ ಕೊಡ್ತಾರೋ, ಆದರೆ ಎಲ್ಲರಿಗೂ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.